ದೀನ ದಯಾನಿಧಿ ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತಪಿಸಲ್ಪಟ್ಟೇನು. ನನ್ನ ಕೈದ ಪತಿಗಳು ಭೋಗ್ಯ ವಸ್ತುವಂತೆ ದೂತದಲ್ಲಿ ಪಣವಿಟ್ಟು ಸೋತರು. ತುಂಬಿದ ರಾಜಸಭೆಯಲ್ಲಿ ಸರ್ವರ ಮುಂದೆ ಅಪಮೈಸಲಾದೆನು. ರಾಜನಗರವನ್ನು ತ್ಯಾಗ ಮಾಡಿ ಅನಾಥ ಭಿಕ್ಷಿಕೆಯಂತೆ ಕಾಡಿಂದ ಕಾಡಿಗೆ ಅರದಂತೂ ಆಯಿತು. ತಲೆಮರೆಸಿಕೊಂಡು ಆ ಕೀಚಕನ ಭಂಗವನ್ನು ಸಹಿಸಿದೆನು. ಇನ್ನಾದರೂ ನನ್ನ ಸಂತಾಪ ಕದು ಹೋದವೆಂದರೆ ನನ್ನ ದುರಾದೃಷ್ಟ ಎಲ್ಲವೂ ನಾಶವಾಯಿತು. ನಾನು ಬದುಕಿ ಪ್ರಯೋಜನವಾದರೂ ಏನು ದೇವಾ? ಹೇಗೆ ಏನಾಯಿತು? ಈ ರೀತಿ ಬದುಕುತ್ತಿರುವಲ್ಲ, ನನ್ನ ತಿಳಿಸಬಾರದೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ದ್ರೌಪದಿ ಹೇಳುವಿಗೆ ಒಂದಲ್ಲ 10 ಕಾರಣಗಳಿರುವೆವು. ನೀವು ಪುರುಷರು, ನಿಮಗೆ ಯಾರಾದರೂ ಅಪಮಾನ ಮಾಡಿದರೆ ಅವರಿಗೆ ತಕ್ಕ ಪ್ರತಿಕಾರವನ್ನು ಮಾಡುವಿರಿ. ಸ್ತ್ರೀಯರ ವಿಚಾರ ಹಾಗಲ್ಲ. ತನ್ನ ಆತ್ಮ ಗೌರವ ರಕ್ಷಿಸಕ್ಕಾಗಿ ಪರರ ಆಶ್ರಯ ಬೇಕು. ಜೀವಿದಾತ ಇಂಥ ಸ್ತ್ರೀ ಜಾತಿ ಹೇಗೆ ತಾನೇ ಸುಡಿಸಿದೆ ದೇವಾ? ಬೇಡ ಪಾಂಚಾಲಿ, ಏಕೆ ಏನಾಯಿತು? ನನ್ನ ತಿಳಿಸುವಾಗ ಕಾಂತೆ ಶಾಂತೆ ಹೊರದೀನ ರಾಜವರ ಪತ್ನಿಯಾಗಿ ಕಾಂತೆ ಶಾಂತೆ ಹೊರದೀನ ರಾಜವರ ಪತ್ನಿಯಾಗಿ ಮರದಲ್ಲಿ ಪಂಡು ಪತಿಯಾಗಿ ನೀನು ಪಂಡು ಪತ್ನಿಯಾಗಿ ನೀನು ಹೊರದೀನಲಾಗಿವರ ಪತ್ನಿಯಾಗಿ ಮರದಲ್ಲಿ ಕಾಂದೆ ಗೈದು ಬರುವೆ ದುಷ್ಟ ಕೌರವಾರ ಪಥಗೈದು ಬರುವೆ ಕಾಂತೆ ಅಧೀನರಾಜವರ ಪತ್ನಿಯಾಗಿ ಕಾಂತೆ ಹೊರಬೇಡ ಪಂಚಾಲಿ, ಹೊರಬೇಡ. ಹಿರಿಯರ ಬಾರ್ಯನಿಗೂ ಈ ಸಮಾಜ ನೇಮ ಭಗವಂತ ಸ್ವರೂಪನಾದರೆ ಋಷಿಮುನಿಗಳ ಆಜ್ಞೆ ಏನು? ಪತ್ನಿಯನ್ನು ದೂತದಲ್ಲಿ ಪಣವಾಟು ಸೋಲುವಂತೆ ಆ ನಿಮ್ಮ ಋಷಿಗಳು ಆಜ್ಞೆ ಮಾಡಿದ್ರಲ್ಲವೇ? ಆಹಾ, ಪತಿಗಳು ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಪಂಚಾಲಿ, ಅಣ್ಣ ಅವಿವೇಕದಿಂದ ಈ ನಿನ್ನರೆಯು ನಮ್ಮ ಸಾಯಿಬಿಟ್ಟಿತ್ತಲ್ಲ, ಅದರಲ್ಲಿ ಏಕೆ ನೀನು ಹೀಗೆ ಚಿಂತಿಸುತ್ತಿರುವೆ? ತಿಳಿಸಿವೇನು, ಆದರೆ ಅದರೊಂದಾಗ ಪ್ರಯೋಜನವೇನು? ತಾವೆಷ್ಟೇ ಆದರೂ ಅಣ್ಣನ ಧಾರಕರಲ್ಲವೇ? ಪಾಂಚಾಲಿ, ಅದು ಹಿಂದಿನ ಮಾತು. ಈಗ ನಾವು ಯಾವಾಗಲ್ಲ. ಹಾಗಾದರೆ ಕೇಳಿ, ನಾನು ಈ ದಿನ ಆಸ್ತಿನಾಂಬೆಯ ಪೂಜೆಯಲ್ಲಿ ದೇವಿ ಮಂದಿರಕ್ಕೆ ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನ ಪತ್ನಿಯಾದ ಭಾನುಮತಿ ಸಹ ಬಂದಿದಳು. ನನ್ನ ನೋಡಿ ನಕ್ಕು, ಈ ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮದ ಬಿಡಲು ದೂತನ ಕಳಿಸಿರುವರು. ಇನ್ನೇನೋ ಸಂಧಿಯಾಗುವುದು. ಈಗಲಾದರೂ ನಿನ್ನ ಬಿದ್ದ ಕೇಶರಾಶಿಯನ್ನು ಕಟಿಗುಂಟಳಿ ನಕ್ಕಳು ಪ್ರಿಯ. ಏನು ದುರ್ಯೋಧನ ಸಂದೇಹ? ಏನು ಪಾಂಚಾಲಿ, ದುರ್ಯ ಸಂದೇಹವೇ? ಸಂದೇಹವು ನಿಶ್ಚಿತವಾಯಿತು. ಆ ಭಾನುಮತಿ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು ಉತ್ತರ ಕೊಟ್ಟೆ? ಬಾನು, ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಮುಡಿಯನ್ನು ಕಟ್ಟಿದ್ದರೆ ಸ್ವಾಮಿ. ಬಾಬು ಪಾಂಚಾಲಿ, ಬಾಬು ಉತ್ತರ ಕೊಟ್ಟಿರುವೆ. ಪ್ರಾಣೇಶ್ವರ, ನೆನಪಿದೆಯೇ? ಹಿಂದೆ ಒಂದು ದಿನ ಈ ಬಿಸಿದ ಕೇಶರಾಶಿಯನ್ನು ನೋಡಿ ಕುರುಗದಗರಾದ್ರೆಂದು ಸಂಬೋಧಿಸಿದಿರಿ, ಮತ್ತೆ ಹೇಳಿದಿರಿ ಪುನಃ ನನ್ನ ಬಾಯಿಂದ ಆ ದುರ್ವಾಕ್ಯವನ್ನು ಕೇಳಬೇಕೆ?
ನಾನು ಮಾಡಿದ ಪ್ರಜ್ಞೆಯನ್ನು ಎಂದಿಗೆ ಮರೆಯದೆ ಈ ಜೀವನ ಆಹಾ, ಹೇಳುವುದು ಮಾತ್ರವಲ್ಲ, ಹಾಡಿದಂತೆ ಮಾಡಬೇಕೆನ್ನುವುದೇ ನನಗೆ ಇಚ್ಛೆ. ಏನು ಮಾಡಲಿ, ತಾವೆಷ್ಟೇ ಆದರೂ ಅಣ್ಣನ ದಾದಾರ್ಕರಲ್ಲವೇ? ಪಾಂಚಾಲಿ ಮನೆಗೆ ಬಂದವ ಮನೆಗೆ ಎಲ್ಲ ಬಂದವ ಕೌರವರ ಕಿರಿಯ ದೊರೆ ಕಳಂಬಗೆದು ಹೆಚ್ಚಿದ ಗುರಿಯನ್ನು ಕಟ್ಟುವೆನುದೇ ನನ್ನ ಕೆಲಸ ಬೇಡ ಪಾಂಚಾಲಿ. ನಾನು ಈಗ ಯಾರಾದ್ರೂ ಅಲ್ಲ, ಕಂಸ ವಂಶವನ್ನು ನಿರ್ಮೂಲ ಮಾಡ್ತನಕ ಈ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ. ನೋಡಿದ್ಯಾ ಅಣ್ಣ, ನಮ್ಮ ಭೀಮಸೇನನು ಸಂಧಿಯ ವಿಚಾರವನ್ನು ತಿಳಿಯದೆ ಕೇಳಿದ ಸಿಂಹನಂತೆ ನಿಂತಿರುವನು. ಆದರೂ ಸಮಾಧಾನ ಪಡಿಸಲು ನೀನಲ್ಲದೆ ಮತ್ತಾರಿಗೂ ಸಾಧ್ಯವಿಲ್ಲ ಅಣ್ಣ. ಈ ಸಾರಿ ಆತನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣ ಎಂದು ತೋರುತ್ತಿರುವುದು. ಜಗತ್ತಿನಲ್ಲಿ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮರು ಹೇಳುತ್ತಿದ್ದರು. ಅರ್ಜುನ, ಕೌರವರೊಡನೆ ಇದ್ದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ತಡೆಯುವುದೇ ನನಗೆ ಬಹಳ ಅಸಾಧ್ಯಕರವಾಗಿರುವುದು. ಅರ್ಜುನ, ಅಣ್ಣ ಭೀಮಸೇನ, ಪಾಂಚಾಲಿ ನಮ್ಮ ಅಣ್ಣನಕ್ಕೆ ಎಷ್ಟೊಂದು ಸಿಂಗ ಅಂತೀವನು, ಅದನ್ನು ತಿಳಿಸು ಪಾಂಚಾಲಿ. ಏಕೆ ಈ ನನ್ನ ಬಿರುಗುದಲು ತಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡುವುದಲ್ಲ ಪ್ರಿಯ? ಭೀಮಾ ದೊಡ್ಡ ಕಲಿರೋ ಬ್ರಹ್ಮ ಹೋದ್ರ ಭೀಮಾ ದೊಡ್ಡ ಕಲಿರೋ ಬ್ರಹ್ಮ ಯುದ್ಧವನ್ನು ಆರಂಭಿಸಿದರೆ ನಮ್ಮ ದುಃಖಕ್ಕೆ ನಾವೇ ಕಾರಣರಾಗುವೆವು. ಶಾಂತನಾಗು ಸಹೋದರ, ಶಾಂತನಾಗು. ಅಣ್ಣ ಭೀಮಸೇನ, ಧರ್ಮರಾಯರು ನಮ್ಮೆಲ್ಲರಿಗೂ ಹಿರಿಯವರು. ಅವರಿಗೆ ವಿರುದ್ಧವಾಗಿ ನಡೆಯುವುದು ನಮಗೆ ಅನುಚಿತವಲ್ಲ ಅಣ್ಣ. ಧರ್ಮವೆಂದು ಕ್ಷತ್ರಿಯ ಧರ್ಮವನ್ನು ಬೈದು ತಮಗೆ ಉಚಿತವಲ್ಲವೇ ಪ್ರಿಯ? ಸಮಯಕ್ಕೆ ಸರಿಯಾಗಿ ಬಂದಿದೆ. ಈ ಸಂಜೆ ವಿಚಾರವು ನನಗೆ ಸಮ್ಮತವಿಲ್ಲ. ಸಂಜೆ ವಿಚಾರವು ನನಗೆ ಉಚಿತವಾಗಿ ಕಾಣಬಹುದು, ಅರ್ಜುನ ನಿಲ್ಲಿಸಬಹುದು, ನಕಲ ಸಾಧನೆ ಒಪ್ಪಬಹುದು. ಹಿಂದೆ ಪಡಿಸಿದ ಅಪಮಾನಕ್ಕೆ ನೀವು ಸಹಿಸಿದರು, ನಾನು ಸಹಿಸಲಾರೆ. ಇದಕ್ಕಾಗಿ ನಿಮ್ಮ ಸಹಾಯವನ್ನು ಅನ್ನಿಸುತ್ತಿಲ್ಲ. ನಾನು ಮತ್ತು ಈ ನನ್ನ ಕಥೆ
ಎರಡೇ ಸಾಕು, ಆ ಕುರುಕುಲ ವಂಶವನ್ನು ಧ್ವಂಸ ಮಾಡಿ ಬರುವೆನು. ಸಹೋದರ ಭೀಮಸೇನ, ನಾವು ಯುದ್ಧವನ್ನು ಆರಂಭಿಸಿದರೆ ನಮ್ಮ ದುಃಖಕ್ಕೆ ನಾವೇ ಕಾರಣರಾಗುವೆವು. ಶಾಂತನಾಗು ಸಹೋದರ, ಶಾಂತನಾಗು. ಪ್ರಿಯ ಪಾಂಚಾಲಿ, ಇಲ್ಲಿ ಸಾಧ್ಯವಿಲ್ಲ. ಇವರು ಮಾತು ಮುಂದುವರಿದರೆ ನನ್ನ ತಾನೇ ಮುಗಿದು. ಪ್ರಾಣೇಶ್ವರ, ಸ್ವಲ್ಪ ನಿಲ್ಲಿ. ಅದ ನೋಡಿ, ರಾಜ್ಯಸಭೆಯಿಂದ ಶ್ರೀಕೃಷ್ಣ ಪರಮಾತ್ಮರು ಬರುತ್ತಿರುವರು. ಅವರಿಂದ ವಿಚಾರವನ್ನು ತಿಳಿದು ನಂತರ ತಮ್ಮ ಇಷ್ಟವಂತೆ ಮಾಡಿ. ಪಾಂಡುಪುತ್ರರೇ, ಅಣ್ಣ, ಎಲ್ಲರಿಗೂ ಮಂಗಳವಾಗಲಿ. ತಂಗಿ ಅಣ್ಣ. ಓ ದೇವ ದೇವ ರುಕ್ಮಿಣಿ ಅಣ್ಣ. ತಂಗಿ ಕಾನನದಿ
ಮಾಡುತ್ತೇನೆ. ನಿನಗೆ ಮಂಗಳವಾಗಲಿ. ಪರಮಾತ್ಮ ಪರಮಾತ್ಮ ತಾವು ಹೋದ ಕಾರ್ಯವೇನಾಯಿತು ಪರಮಾತ್ಮ? ಧರ್ಮಪುತ್ರ, ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ಉಪಚರಿಸಿದರು. ಸಂಧಿಯ ವಿಚಾರವೂ ನಡೆಯಿತೆ ಪರಮಾತ್ಮ. ಧರ್ಮಪುತ್ರ, ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆದಿದೆ. ಪಾಂಚಾಲಿ, ಇವಾಗ ಮಾತು ಮುಗಿಯುವತ್ತಲ್ಲಿ ನಾ ತಾವೇ ಮುಗಿಬಹುದು. ನಾನಿನ್ನು ರಾಮೇಶ್ವರ, ಸ್ವಲ್ಪ ನಿಲ್ಲಿ, ಅಣ್ಣನ ಮಾತು ಮುಗಿಯಲಿ. ಎಷ್ಟು ಭೀಮಸೇನ, ಹತ್ತಿರ ಅಪೇಕ್ಷಂತೆ 5 ಗ್ರಾಮಗಳು ಸಂಧಿ ಆಯಿತು. ನಾನು ಹೋಗಿದ್ದಿದ್ದು ಅದಕ್ಕಾಗಿಯೇ ಅಲ್ಲವೇ ರುಕೋದರ? ಈಗ ತಿಳಿಯುವುದಕ್ಕಿಷ್ಟ ಸಂಧಿ ಅಜ್ಞಾತ ನೆಪದಲ್ಲಿ ಪಾರ್ಥನ ಕೈಗೆ ಬೆಳೆಸುವಂತಾಯಿತು. ಈ ಸಂಧಿ ನೆಪದಲ್ಲಿ ನಮ್ಮೆಲ್ಲರ ಕೈಗೆ ಬೆಳೆಗೊಳಿಸುವ ಕೃಷ್ಣ, ಈ ಪಾಂಡವರ ಮೇಲೆ ಇಷ್ಟೊಂದು ಕೋದಾಂತಿ ಏಕೆ ಕೃಷ್ಣ? ರುಕೋದರ, ನಿನಗೆ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ಇಡಂಬಾಪತಿಯೇ ಸರಿ. ನೀನು ಆ ರಕ್ಕಸಿಯನ್ನು ಕಟ್ಟಾಳುವ ಸಾಮರ್ಥ್ಯ ನಿನಗೆಲ್ಲಿದ್ದೀತು? ಸ್ವಲ್ಪ ತಾಳ್ಮೆಯಿಂದ ಕೇಳುವಂತವನಾಗು. ನಿನಗೆ ಒಪ್ಪುವಂತ ವಿಚಾರವೊಂದಿರುವುದು. ಎಷ್ಟ ಏನ್ ಪರ್ಯಾಸ ಮಾಡ್ತಿರ್ವಿಯಾ? ಭೀಮಸೇನ, ಇದು ಪರ್ಯಾಸ್ಯವಲ್ಲ. ನಿನಗಾಗಿ ದುರ್ಯೋಧನನು ಒಂದು ವಿಚಾರವನ್ನು ಕಳಿಸಿರುವನು. ಅದನ್ನು ಕೇಳಬೇಕಾದರೆ ನಾನು ಹೇಳಿದಂತೆ ಮಾಡಬೇಕು, ತಿಳಿಯಿತೆ? ಎಷ್ಟ ನಿಂತೆಲ್ಲ ಹೇಳಿಬಿಡು. ಹಾಗಲ್ಲ ಭೀಮಸೇನ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳಲಾಗುವುದಿಲ್ಲ. ಏನು ಪರ್ಯಾಸವೇ ಕೃಷ್ಣ? ಪರ್ಯಾಸ್ಯವಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುತ್ತಿರುವುದು. ಎಲ್ಲಿ ಆ ಗದೆಯನ್ನು ಇತ್ತ ಕೊಡು. ಆಗಲಿ ತಗೊಳ್ಳಿ ಕೃಷ್ಣ. ಹಾ, ಈ ನನ್ನ ಪಾರ್ಶ್ವದಲ್ಲಿ ಕೈಕಟ್ಟಿ ಕುಳಿತುಕೋ. ಆಗಲಿ ಕೃಷ್ಣ, ಅದರಂತೆ ಕುಳಿತುಕೊಳ್ಳಬೇಕು. ಕ್ಷಣಕಾಲ ಈ ಗದೆಯನ್ನು ಹಿಡಿದಿರು. ಯಾಜ್ಞಸೇನಿ, ನಾನು ಹೇಳಿದಂತೆ ಕೇಳಬೇಕು, ತಿಳಿಯಿತೆ? ಅಣ್ಣ, ನಿನ್ನ ಮಾತಿಗೆ ನಾನು ಎಂದಾದರೂ ಪ್ರತಿ ಹೇಳಿವಿನೇ ಅಣ್ಣ? ಹಾಗಾದರೆ ಈ ಹಗ್ಗವನ್ನು ತೆಗೆದುಕೋ. ನಿನ್ನ ಪತಿಯ ಕರಗಳನ್ನು ಬಂಧಿಸುವಂತವಳಾಗು. ಇದೇನು ಪರ್ಯಾಸಿವೆ ಅಣ್ಣ? ಪರ್ಯಾಸ್ಯವಲ್ಲ ತಂಗಿ, ಇದು ನನಗೊಂದು ಕಡೆ ಪುರಸ್ಕಾರವಾಗಿ ದೊರೆಯಿತು. ನೀನು ಶತ್ರುಗಳ ಎಡೆಮುರಿ ಕಟ್ಟುವುದರಲ್ಲಿ, ಬಿಡಿಸುವುದರಲ್ಲಿ ಪರಿಣಿತೆಯಂತೆ. ಅದರಂತೆ ನಿನ್ನ ಪತಿಯ ಕರಗಳನ್ನು ಬಂಧಿಸು, ನೋಡೋಣ. ಹಾಗೆ ಆಗಲಿ ಅಣ್ಣ. ಆಹಾ, ಈಗ ಕೇಳಿರಿ. ಈ ಭೀಮನನ್ನು ಬಂಧಿಸಿರುವ ಹಗ್ಗದಿಂದ ಅಂದು ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಹನುವಾಗಿತ್ತು. ಪರಮಾತ್ಮ, ಯಾರು ಇಂಥ ಕಾರ್ಯವನ್ನು ಮಾಡಿದವರು? ಮತ್ಯಾರು? ಆ ದುರಭಿಮಾನಿಯಾದ ದುರ್ಯೋಧನನು ಆಜ್ಞಾಪಿಸಿದನು. ಅವನ ತಮ್ಮನಾದ ದುರುಳ ದುಶ್ಯಾಸನನು ಆ ಕಾರ್ಯವನ್ನು ಮಾಡಿದನು. ಅವರಲ್ಲದೆ ಮತ್ಯಾರು ಮಾಡಲು ಸಾಧ್ಯ ಧರ್ಮನಂದನ? ಆ ನೀಚರು ಇಂತಹ ಕಾರ್ಯವನ್ನು ಮಾಡಿರುವರೇ ಪರಮಾತ್ಮ? ಹಣ್ಣು ನಮ್ಮ ಹೇಮಪತಿಯಾದ ಶ್ರೀಕೃಷ್ಣ ಪರಮಾತ್ಮನಿಗೆ ಇಷ್ಟದ ಬಹುಮಾನವೇ? ಅರ್ಜುನ, ಇದಕ್ಕೆ ನಿನ್ನ ಅಭಿಪ್ರಾಯ ಏನು? ಇಷ್ಟು ಮಾತ್ರವಲ್ಲ ಭೀಮಸೇನ, ಆ ದುರ್ಯೋಧನನು ಸಂಧಿಗಾಗಿ ಕೊಟ್ಟಂತ ಉತ್ತರವೇನೆಂದರೆ 5 ಗ್ರಾಮಗಳನ್ನೂ ಸಹ ಕೊಡಲಾಗುವುದಿಲ್ಲ. ನೀವು ರಾಜ್ಯವನ್ನು ಅಪೇಕ್ಷಿಸುವುದಾದರೆ ರಣರಂಗದಲ್ಲಿ ಗೆದ್ದು ಪಡೆಯಲಿ ಎಂದು ಆ ದುರಭಿಮಾನಿಯಾದ ದುರ್ಯೋಧನನು ಹೇಳಿರುವನು. ಅಗ್ರಜ, ನನ್ನ ಕೈಯನ್ನು ಬಿಡಿಸು. ದ್ರೌಪದಿ, ನೀನಾದ ಬಿಡಿಸು. ಅರ್ಜುನ, ನೀನಾದ ಬಿಡಿಸು. ಕೃಷ್ಣ, ನೀನಾದ ಬಿಡಿಸು. ಏನು? ಯಾರು ಬಿಡಿಸೋಲ್ಲವೇ? ತೀರಿಸಿಕೊಳ್ಳುವೆ, ತೀರಿಸಿಕೊಳ್ಳುವೆ. ಉನ್ನತೆಯ ಕೆಳದು ತಂದು ಕೆಳಗಿ ತೀರಿಸಿಕೊಳ್ಳುವೆ, ತೀರಿಸಿಕೊಳ್ಳುವೆ.
ಪಾಂಡವರ ಶಿರಸುರಗನ್ನು ಚಂಡ ಕೌರವರ ಗುಂಡಿಗೆ ಚೀಳಿ ಪಾಂಡವರ ಶಿರಸುರಗನ್ನು ಚಂಡ ಕೌರವರ ಗುಂಡಿಗೆ ಚೀಳಿ ಎಂಡ ಎಲ್ಲವರು ಕುಂಡರಿಸಿ ಚಂಡಿಗಾಹುತಿ ಮಾಡಿಸುವೆ ಎಂಡ ಎಲ್ಲವರು ಕುಂಡರಿಸಿ ಚಂಡಿಗಾಹುತಿ ಮಾಡುತ್ತಿವೆ ಕುಲಹೀನತೆಯ ಕುಲ ಏನಿದು ನನ್ನ ಕೆಳೆದು ತಂದು ತಲೆಗಳನ್ನು ಬೆಳೆದು ನನ್ನ ಕೆಳಿ ದಾಟಿಸಿಕೊಳ್ಳೆ ನನ್ನ ದಾಟಿಸಿಕೊಳ್ಳೆ ನನ್ನ ದಾಟಿಸಿಕೊಳ್ಳೆ ಆರ್ಪಡಿಸೆ ಈ ಭೀಮನ ಪ್ರಚಂಡ ಕಥೆಯನ್ನು ತೋರ್ಪಡಿಸೆ ಬರಿಯ ಕಾರ್ಬೋರವೇ ಆರ್ಪಡಿಸೆ ಈ ಭೀಮನ ಪ್ರಚಂಡ ಕಥೆಯನ್ನು ತೋರ್ಪಡಿಸೆ ಅಷ್ಟದಿಂದ ಗುರುವರ ಕಾಲ್ ಬಿಡಿದ ಗಿರಗಿರದೆ ಗಿರಗಿರದೆ ಗಿರಗಿಸೆ ತಪ್ಪಳಿಸುವೆ ತಪ್ಪಳಿಸುವೆ ಕುಲಸು ಉನ್ನತೆಯ ಹೇಳಿಕೊಳ್ಳಲು ಕೆಳಕ್ಕೆ ತಂದು ತಲೆಗಳನ್ನು ಕೆಳಗೆ ಎಲೆಗಳನ್ನು ಕೆಳಗೆ ದಾಟಿಸಿಕೊಳ್ಳೆ 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 ಕೃಷ್ಣ ಈಗ ಮಾಡುವುದೇನು ಮಾಡುವುದೇನಿದೆ ಭಯಂಕರವಾದ ಯುದ್ಧವೇ ನಡೆಯಲಿ ನಡೆಯಿರಿ ಯುದ್ಧಕ್ಕೆ ಸಿದ್ಧರಾಗಿ ಭೀಮಸೇನ